ಅಣ್ಣ ಆ ಪಾಳು ಬಿದ್ದಿರೋ ಸೈಂಟಿಸ್ಟ್ ಮನೆಗೆ ಹೋಗೋಣ. ಏನೋ ಮಗ ಇಷ್ಟೊಂದು ಪಾಳು ಬಿದ್ದೈತಲ್ಲ ಇದು. ಇದುವರೆಗೂ ಸಾಮಾನ್ಯ ಜನರು ಯಾರು ಹೋಗೇ ಇಲ್ಲ ಅಂತ ಕಾರಣ. ಹೌದಾ? ಅವನೇನ್ ಮಾಡಿದ್ನೋ ಗೊತ್ತಿಲ್ಲ. ನನಗೇನಾದ್ರು ದೊಡ್ಡ ಬಿಡಿ ಸಿಕ್ಕಿದ್ರೆ ಅದನ್ನ ಒಬ್ಬೇ ಇದ್ರೆ ನಾನು ಏನೇನ್ ಮಾಡ್ತಿದ್ದೆ ಗೊತ್ತಾ? ಏನ್ ಮಾಡ್ತಿದ್ದೆ? ಅವಾಗ ಅವಾಗ ಸಂಶೋಧನೆ ಮಾಡೋರು ಬರ್ತಾ ಇರ್ತಾರಂತೆ. ಓಕೆ, ಅಂಥದ್ದೇನಿದೆ ಅಂತ ಅಲ್ಲೋಗಿ ನೋಡ್ಬೇಕಣ್ಣ. ಫುಲ್ ಥ್ರಿಲ್ ಇರುತ್ತೆ. ಹೋಗೋಣ ಹೋಗೋಣ. ಮಗ ಅಲ್ಲಿ ಯಾರೋ ಬರ್ತಾರೆ, ಬಾಮ ಕೇಳೋಣ. ಅಲ್ಲಿ ನನ್ನ ಸಂತರ್ಪಣೆ ಕೊಡ್ತಾರಲ್ಲ ಇವತ್ತೇಂದ್ರ ಪುನೀತ್ ರಾಜ್ಕುಮಾರ್ ಬರ್ತಾಡಣ್ಣ. ಹಾ? ಬೆಳ್ಬೆಳೆ ನೀರ್ ಹಾಕಲ್ಲ ಉಟ್ಕೊಂಡ್ ಬಂದಿದ್ದೀರಾ? ನಾನೇ ಪೇಮೆಂಟ್ ಅನ್ಕೊಂಡಿದ್ದೆ. ನನ್ ಮಕ್ಳ ನನ್ಗಿಂತ ಒಳ್ಳೆ ದೊಡ್ಡ ಪೂರ್ ಕಡೆ ಕಾಣಿಸ್ತಾ ಇದ್ರಲ್ರು. ಅಲ್ಲಿ ನಡೀತಿರೋದು ಪುನೀತ್ ರಾಜ್ಕುಮಾರ್ ಸರ್ ಬರ್ತಾರೆ ಅಲ್ಲ, ಅವ್ರು ನಮ್ಮನ್ನೆಲ್ಲ ಬಿಟ್ಟೋಗಿ ದೇವರಾಗಿ 3 ವರ್ಷ ಆಯ್ತು ಕಣಲ್ಲಿ. ಕಾರ್ಯದ ಕ್ಷುದ್ರಗ್ರಹ ಗಂಟೆಗೆ ನಮ್ಮ ಸಿದ್ದಣ್ಣ ಎಂಡ್ರೇಟ್ ಜಾಸ್ತಿ ಮಾಡ್ಬಿಟ್ಟಿದ್ದಾನೆ. ಸ್ಟ್ರೈಕ್ ಮಾಡ್ಬೇಕು, ಕುದುರೆ ಹಾಕೋಬೇಕು. ಇಂಪಾರ್ಟೆಂಟ್ ಮಗ ಬೆಂಗು 2024 ಬಂದ್ವಿ, ಒಂದು ಗೊತ್ತಾಗ್ತಿಲ್ಲ ನನಗೆ. ಮಗ ನನ್ಗೆ ಅನ್ಸುತ್ತೆ ನಾವು ಮೋಸ್ಟ್ಲಿ ಟೈಮ್ ಟ್ರಾವೆಲ್ ಮಾಡಿರ್ಬೇಕು ಅಂತ. ಟೈಮ್ ಟ್ರಾವೆಲ್